ಹಾಯ್ ಹಲೋ ಎಲ್ಲರಿಗೂ ಗುಡ್ ಮಾರ್ನಿಂಗ್. ವೀಡಿಯೋಸ್ ಮಾಡೋಕ್ಕಾಗಿರಲಿಲ್ಲ ಯಾಕಂದರೆ ನಾನು ಊರಿಗೆ ಹೋಗಿದ್ದೆ. ಹಾಗಾಗಿ ವೆಲ್ಕಮ್ ಬ್ಯಾಕ್ ಪೃಥ್ವಿ ಅಂಬಿಕಾ ಯೂಟ್ಯೂಬ್ ಚಾನಲ್. ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ. ನಮ್ಮ ಪೃಥ್ವಿ ಊರಲ್ಲಿ ಟವರ್ ಕಂಬ ಹತ್ತಿದ್ರೂ ನೆಟ್ವರ್ಕ್ ಸಿಗಲ್ಲ. ಹಾಗಾಗಿ ವೀಡಿಯೋಸ್ ಮಾಡಿರಲಿಲ್ಲ. ಯಾಕಂದರೆ ಅಲ್ಲಿ ಫೋನ್ ಬರೋದೇ ಕಷ್ಟ ಆಗಿಬಿಟ್ಟಿದೆ. ವೀಡಿಯೋಸಿಗೆ ಇನ್ನೆಲ್ಲಿ ನೆಟ್ವರ್ಕ್ ಸಿಗುತ್ತೆ. ಹಾಗಾಗಿ ವೀಡಿಯೋಸ್ ಮಾಡಿರಲಿಲ್ಲ. ಎಲ್ಲರಿಗೂ ಸಾರಿ. ಇನ್ಮೇಲೆ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ, ಪ್ಲೀಸ್ ಸಪೋರ್ಟ್ ಮಾಡಿ. ಬನ್ನಿ ಹಾಲು ತೊಗೊಂಬಂದು ಒಂದು 90 ಹಾಕ್ಕೊಂಬಿಡೋಣ. ನೀವೇನೇ ಹೇಳಿ 90 ಹಾಕ್ಕೊಂಡ್ರೆ ಕೆಲಸ ಮಾಡೋಕ್ಕಾಗೋದು, ಇಲ್ಲಾಂದರೆ ಕೆಲಸ ಓಡೋದಿಲ್ಲ. ಬನ್ನಿ, ಅವರಿನ್ನೂ ಮಲಗಿದ್ದಾರೆ. ಟೀ ಕುಡಿಯೋಣ. ನಂಗೆ ಫಸ್ಟ್ ಟೀ ಕುಡಿಬೇಕು. ಟೀ ಕುಡಿದ್ರೇ ಸ್ವಲ್ಪ ಶಾರ್ಪ್ ಆಗ್ತೀನಿ. ಊಟ ಒಂದು 2 ದಿನ ಲೇಟಾದರೂ ಪರವಾಗಿಲ್ಲ, ಟೀ ಮಾತ್ರ ಇರಲೇಬೇಕು ನನಗೆ. ನೀವು ನನ್ನ ಮಿಸ್ ಮಾಡ್ಕೊಂಡ್ರಾ? ನೀವು ಮಿಸ್ ಮಾಡ್ಕೊಂಡ್ರೋ ಇಲ್ಲ ಗೊತ್ತಿಲ್ಲ ಗೈಸ್. ನಾನಂತೂ ತುಂಬ ಮಿಸ್ ಮಾಡಿಕೊಂಡೆ. ಯಾಕಂದರೆ ಡೈಲಿ ನಿಮ್ಮ ಹತ್ರ ಟೈಮ್ ಸ್ಪೆಂಡ್ ಮಾಡ್ತೀನಲ್ವ ನಾನು, ಹಾಗಾಗಿ ಸ್ವಲ್ಪ ಮಿಸ್ ಮಾಡಿಕೊಂಡೆ. ಡೈಲಿ ನೆನೆಸ್ಕೊತಾ ಇದ್ದೆ ನಾನು. ಊರಲ್ಲಿ ಏನು ಕೆಲಸ ಇಲ್ಲ, ತಿನ್ನೋದು ಮಲಗೋದು. ಅಮ್ಮಗೆ ಏನಾರ ಬೇಕಂದ್ರೆ ಮಾಡಿಕೊಡ್ತಿದ್ರು, ಅದನ್ನು ತಿನ್ಕೊಳೋದು. ಗಿಡದಲ್ಲಿ ಒಂದು 2-3 ಹೂ ಸಿಗ್ತಾಯಿತ್ತು, ಮುಡಿಯೋದು, ಒಂದು ರೀಲ್ಸ್ ಮಾಡೋದು. ಇಲ್ಲಿದ್ದಾಗ ಸ್ವಲ್ಪ ರೀಲ್ಸ್ ಮಾಡೋದು ಕಮ್ಮಿ ಮಾಡಿದ್ದೆ ನಾನು. ಅಲ್ಲಿ ಹೋಗಿ ಸ್ವಲ್ಪ ವೀಡಿಯೋಸೇ ಮಾಡಿಕೊಂಡೆ. ಯಾಕಂದರೆ ನೆಟ್ವರ್ಕ್ ಸಿಗಲ್ಲಲ್ವ ಅಲ್ಲಿ, ಹಾಗಾಗಿ ಅದು ಹೋಗೋಕ್ಕೆ ಸೀದಾ ಒಂದು 2 ಅವರ್ ತೊಗೊಳೋದು, ಬರೀ ಒಂದು ರೀಲೇ. ಹಾಗಾಗಿ ವೀಡಿಯೋಸ್ ಮಾಡಿರಲಿಲ್ಲ. ಈಗ ಕೆಲಸ ತುಂಬ ಇದೆ. ಅಲ್ಲಿ ಕೆಲಸ ಎಂಥದಿಲ್ಲ ಅಂತ ಹೇಳೋದು, ಇಲ್ಲಿ ತುಂಬ ಕೆಲಸ ಇದೆ ನನಗೆ. ಈಗ ಟೀ ಕುಡಿದ್ಬಿಟ್ಟು ಕೆಲಸ ಸ್ಟಾರ್ಟ್ ಮಾಡೋಣ. ಇವ್ರನ್ನ ಹೇಳಿಸ್ತಾ ಇದ್ದೀನಿ ಮಾರ್ಕೆಟಿಗೆ ಹೋಗೋಕ್ಕೆ. ಬನ್ನಿ ನೋಡಿ, ಇಲ್ಲಿ ನಾನು ಊರಿಗೆ ಹೋಗಿ ಬರೋದ್ರೊಳಗೆ ಎಷ್ಟು ಹೂ ಬಿಟ್ಟಿದೆ ಇದು ಅಂತ. ಅಂಗಡಿ ರಜಾ, ಕೋಸಿಲ್ಲಂತೆ ಮಾರ್ಕೆಟಲ್ಲಿ. ನಮ್ಮದು ಬ್ಯಾಡ್ ಟೈಮ್. ಸುಮಾರು ಎಷ್ಟು ಒಂದು 10 ದಿವಸ ಏನೋ 15 ದಿನ ಆಯಿತು ನೋಡಿ ಗೈಸ್ ನಾವು ರಜಾ ಮಾಡಿಕೊಂಡು. ಬರೀ ಇಂಥವೇ ನಾವು ರಜಾ ಮಾಡಿಬಿಟ್ರೆ ಹೀಗೆ ನೋಡಿ, ರಜಾ ಮಾಡ್ತಾನೇ ಇರ್ತೀವಿ. ಅದಕ್ಕೆ ನಮಗೆ ಕಸ್ಟಮರೆಲ್ಲ ಕರೆಕ್ಟಾಗಿ ಬೈತಾರೆ, ಏನು ರಜಾ ಮಾಡ್ತೀರ್ರಿ ನೀವು ಅಂತ. ನಾನಂತೂ ಹೋಳಿ ಮಿಸ್ ಮಾಡಿಕೊಂಡೆ, ಬೇಜಾರಾಯಿತು. ಇರಲಿಲ್ಲ ನಾನು ಅವತ್ತಿಲ್ಲಿ. ಹಾಗಾಗಿ ಪೃಥ್ವಿ ಎದ್ರು, ಅವ್ರಿಗೂ ಟೀ ಕೊಟ್ಬಿಟ್ಟು ಒಳಗಡೆ ಎಲ್ಲ ಗುಡಿಸ್ಕೊಂಡು ನೋಡಿ ಇಷ್ಟು ರಾಶಿ ಬಟ್ಟೆ ಆಗಿದೆ. ಈಗ ಪಾತ್ರೆ ಬಟ್ಟೆ ತೊಳ್ಕೊಂಡು ಕೆಲಸ ಮುಗಿಸ್ಕೊಳ್ಬೇಕೀಗ. ನಮ್ಮಮ್ಮ ನಾನು ಅಲ್ಲೇನಾರ ಕೆಲಸ ಮಾಡ್ಕೋದ್ರೆ ಅಲ್ಲಿ ಮಾಡ್ತಾನೇ ಇರ್ತಿ, ಬಿಡವ ಅಂತ ನಮ್ಮಮ್ಮ ಮಾಡೋಕ್ಕೆ ಬಿಡಲಿಲ್ಲ ಪಾಪ ಯಾವುದು. ಇಲ್ಲಿ ಬಂದರೆ ಕೆಲಸ ಮಾಡು, ಆ ಕೆಲಸ ಈ ಕೆಲಸ ಆ ಕೆಲಸ. ಹೇಳಿದ್ದೆ ನಾನು ಪೃಥ್ವಿ ಊರಿಗೆ ಹೋದರೆ ವೀಡಿಯೋಸ್ ಮಾಡಿ ಹಾಕ್ತೀನಿ ಅಂತ. ಯಾಕಂದರೆ ಅಲ್ಲಿ ಟವರ್ ಕಂಬ ಹತ್ತಿದ್ರು ಸಿಗಲ್ಲ ಅಂತ ಹೇಳಿದ್ದೀನಿ ಆಗ್ಲೇ. ಅದು ಏನೋ ಗೊತ್ತಿಲ್ಲ, ಅದರಲ್ಲಿ ಕರೆಂಟ್ ಬೇರೆ ಸರಿಯಾಗಿ ಸಿಗಲ್ಲ, ಎಂಥದ್ದು ಇಲ್ಲ ಗೈಸ್. ಏನು ಗೊತ್ತಾ, ಕರೆಂಟು 5 ನಿಮಿಷ ಟೈಮ್ ನೋಡ್ಕೊಂಡಿರ್ತಾರೆ ನಾ ಗಡಿಯಾರದ ಮುಳ್ಳು. ಆಫ್ ಮಾಡೋದು ಆನ್ ಮಾಡೋದು, ಆಫ್ ಮಾಡೋದು ಆನ್ ಮಾಡೋದು, ಸೇಮ್ ಟೀ ಅದೇ ಥರ ಆಗ್ತಿದೆ ನೋಡಿ. ಅಲ್ಲಿ ಕರೆಂಟು ಸರಿಯಾಗಿ ಕೊಡಲಿಲ್ಲ, ಎಂಥದ್ದು ಇಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಹಳ್ಳಿ ಸೈಡು ಸ್ವಲ್ಪ ನೋಡಿ ಚೆನ್ನಾಗೆ, ಅಂದರೆ ಟವರ್ ಸಿಗೋದು ಒಂದು ಬಿಟ್ಟರೆ, ಅಂದರೆ ನಮ್ಮೂರಲ್ಲಿ ಸಿಗೋಲ್ಲ. ಸ್ವಲ್ಪ ಅರಸೀಕೆರೆಗೆ ಬಂದರೆ ಸಿಗುತ್ತೆ, 5G ಬಂದುಬಿಡುತ್ತೆ ಅಲ್ಲಿ ಬಂದರೆ. ನಮ್ಮದು ಶಾಶ್ವಳ್ಳಿ ಸೆಂಟ್ರಲ್ ಆಗುತ್ತಲ್ಲ, ಹಾಗಾಗಿ ಸಿಗಲ್ಲ. ನೆಟ್ವರ್ಕ್ ಸಿಕ್ಕಿದರೆ ನಿಮಗೂ ತೋರಿಸ್ತಾ ಇದ್ದೆ ನಾನು. ಆಮೇಲೆ ಇನ್ಸ್ಟಾದಲ್ಲಿ ಒಬ್ಬರು ಹೋಮ್ ಟೂರ್ ಮಾಡಿ ಅಕ್ಕ ಅಂತ ಮೆಸೇಜ್ ಹಾಕಿದ್ದೀರಾ. ಹೋಮ್ ಟೂರ್ ಮಾಡೋವಷ್ಟು ನಮ್ಮದು ಒಂದೇ ರೂಮ್ ಇರೋದು, ಅಷ್ಟೊಂದು ದೊಡ್ಡ ಮನೆ ಇಲ್ಲ ತೋರಿಸೋದಕ್ಕೆ. ಆಲ್ಮೋಸ್ಟ್ ಎಲ್ಲ ವೀಡಿಯೋಸಲ್ಲಿ ನೋಡಿರ್ತೀರ, ಸುತ್ತ ಎಲ್ಲನೂ ಕಾಣುತ್ತಲ್ವ ಬ್ಯಾಕ್ಗ್ರೌಂಡು. ಒಂದೇ ರೂಮು, ಆಚೆ ಟೆರೆಸ್ ಇದೆ ಅಷ್ಟೇ ಇರೋದು ಚಿಕ್ಕದಾಗಿ. ಅದರಲ್ಲಿ ಇನ್ನೇನು ಹೋಮ್ ಟೂರ್ ಮಾಡೋದು ನಾನು. ನೀವು ಸಪೋರ್ಟಿಂದ ಬೆಳೆಸಿ ಒಂದು ದೊಡ್ಡ ಮನೆಗೆ ಹೋದಾಗ ಮಾಡಾಕ್ತೀನಿ.
ಅದರಲ್ಲಿ ಮಾಡೋಂಥದ್ದು ಏನೂ ಇಲ್ಲ ಸಿಸ್ಟರ್, ಯಾಕಂದರೆ ಅದು ಚಿಕ್ಕದೊಂದು ರೂಮ್ ಇದೆ ಅಷ್ಟೇ. ವೀಡಿಯೋಸಲ್ಲಿ ನೋಡ್ತಿರಲ್ವ ಅಷ್ಟೇ ಇರೋದು. ಆದರೆ ನಮ್ಮ ಪೃಥ್ವಿ ಊರಿಗೆ ಹೋದಾಗ ಮಾಡಬೇಕು ಅಂದರೆ ಅಲ್ಲಿ ನೆಟ್ವರ್ಕ್ ಸಿಗಲ್ಲ. ಹಾಗಾಗಿ ನೋಡೋಣ, ಒಂದು ಸಲ ಮಾಡ್ಕೊಂಬಂದ್ಮೇಲೆ ಇಲ್ಲಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬನ್ನಿ ಕೆಲಸ ಸ್ಟಾರ್ಟ್ ಮಾಡೋಣ. ಬನ್ನಿ, ಮಾತಿಗೆ ನಿಂತ್ಕೊಂಡ್ರೆ ಯಾವುದೂ ಕೆಲಸ ಆಗಲ್ಲ, ಬರೀ ಮಾತು. ಬನ್ನಿ, ಪಾತ್ರೆ ಆಯಿತು, ಪಾತ್ರೆ ಚಳಿ ಬಿಡಿಸಿದ್ವಿ. ಪಾತ್ರಕ್ಕೆ ಚಳಿ ಬಿಡಿಸಿದ್ಮೇಲೆ ನೆಕ್ಸ್ಟ್ ಏನು ಕೆಲಸ ಹೇಳಿ? ಬಟ್ಟೆಗೆ ಬಿಸಿ ತಗ್ಸೋಣ. ಇನ್ನು ಹೊಟ್ಟೆಗೆ ಏನು ಮಾಡ್ಕೊಂಡಿಲ್ಲ. ಸ್ವಲ್ಪ ಪಾತ್ರೆ ಬಟ್ಟೆ ಎಲ್ಲ ಕೆಲಸ ಮುಗಿದ್ಮೇಲೆ ಹಂಗೆ ಫೋನ್ ಇಡೋದೇ ಬೇಜಾರು ನೋಡಿ. ಫೋನ್ ಈಗ ಇದನ್ನ ಇಟ್ಬಿಟ್ಟು ಫೋನ್ ಇಡ್ತೀನಿ. ಈಗ ಬಟ್ಟೆ ತೊಳ್ಕೊಂಡು ಹೊಟ್ಟೆಗೆ ನೋಡೋಣ. ಆಮೇಲೆ ಫಸ್ಟ್ ಬಟ್ಟೆ ಹಾಕಬೇಕು. ನಂಗೊಂದು ಡೌಟ್ ಗೈಸ್, ಏನು ಗೊತ್ತಾ? ನೀವು ಡೌಟ್ ಕ್ಲಿಯರ್ ಮಾಡಬೇಕು. ಏನು ಗೊತ್ತಾ, ಸೌಕರ್ನ ಬೇಗ ಬೆಳೆಸ್ಬಿಡ್ತೀರಾ, ಬಡವ್ರ ಮಕ್ಕಳನ್ನ ಯಾಕೆ ಬೆಳೆಸಲ್ಲ? ಇದು ಕ್ವಶನ್ ತುಂಬ ದಿವಸದಿಂದ ಇತ್ತು ನನ್ನಲ್ಲಿ. ಅದಕ್ಕೆ ನಿಮ್ಮ ಹತ್ರ ಡೌಟ್ ಕ್ಲಿಯರ್ ಮಾಡ್ತಿದ್ದೀನಿ. ಹೇಳಿ, ಬೇಗ ಬೇಗ ಹೇಳಿ. ಹಾಂ, ಬಡವರಪ್ಪ ನಾವು. ನೋಡಿ, ಸಪೋರ್ಟ್ ಮಾಡ್ತೀರಾ ಅನ್ಕೊಂಡಿದ್ದೀನಿ. ಬಟ್ಟೆ ತೊಳಿ ಉಜ್ಜು ಏನಪ್ಪ ಇದು ಕೆಲಸ? ಈಗ ಆಲ್ಮೋಸ್ಟ್ ಎಲ್ಲ ತೊಳೆಯೋದೇ ಇಲ್ಲ, ಎಲ್ಲ ಮಿಷಿನ್ ತಂದ್ಕೊಂಡ್ಬಿಟ್ಟಿದಾರ. ಏನು ಮಿಷಿನ್ ಇದ್ರು ಗೈಸು ಅಂದರೆ ಕೆಲವೊಂದೆಲ್ಲ ಉಜ್ಜೆ ಹಾಕ್ಬೇಕಾಗುತ್ತೆ, ಯಾಕಂದರೆ ಗಲೀಜಿರುತ್ತಲ್ಲ. ಆಚೆ ಕೆಲಸ ಮಾಡೋರಿಗೆ ಉಜ್ಜೆ ಹಾಕ್ಬೇಕು. ಏನು ಈಗ ಸುಮ್ಮನೆ ಹಾಕ್ಕೊಂಡು ಹೋಗಿ ಬರ್ತೀವಲ್ಲ, ಅದನ್ನ ಹಾಕ್ಬೋದು ಅಷ್ಟೇ. ಈ ಥರ ಗಲೀಜಿರೋದೆಲ್ಲ ಅಷ್ಟೊಂದು ನೀಟ್ ಆಗಲ್ಲ. ಸ್ವಲ್ಪ ಊರಿಗೆ ಹೋಗಿ ಬರೋದ್ರೊಳಗೆ ಇಷ್ಟು ಬಟ್ಟೆ ಆಗಿದೆ ನೋಡಿ. ನಾವು ಇನ್ನು ಅಂಗಡಿ ಮಾಡಿದ್ರಂತೂ ನೋಡಿದಿರಲ್ಲ, ಲಾಸ್ಟ್ ವೀಡಿಯೋದಲ್ಲಿ ರಾಶಿ ಬಟ್ಟೆ ಮಾಡ್ಕೊಂಡು ಹೋಗ್ತೀವಿ. ಟೈಮ್ ಸಿಕ್ಕಾಗೆಲ್ಲ ತೊಳ್ಕೊತೀನಿ. ಏನು ಮಾಡೋದು, ಕೆಲವೊಂದ್ಸಲ ಟೈಮ್ ಸಿಗಲ್ಲಲ್ವ, ಸಾಕಾಗಲ್ಲ. ಈಗ ಹುಡುಕಿ ಕೆಲಸ ಮಾಡ್ಕೊತಿದ್ದೀನಿ. ಸೂರ್ಯದೇವ ಫುಲ್ ಫೋಕಸ್ ಬಿಡೋದ್ರೊಳಗೆ ಬಟ್ಟೆ ತೊಳ್ಕೊಂಡ್ಬಿಡ್ಬೇಕು. ಸಂಜೆ ಒಳಗೆ ಫುಲ್ ಒಣಗೋಗ್ಬಿಡ್ಬೇಕು, ಆ ರೀತಿ. ಪಾಪ ನಮ್ಮಮ್ಮ ಬಟ್ಟೆ ತೊಳೆಯೋಕ್ಕೂ ಕೂಡ ಕೊಡಲೇ ಇಲ್ಲ ಅಲ್ಲಿ ಊರಲ್ಲಿ. ನಮ್ಮಮ್ಮನೇ ತೊಳೆದ್ರು ಎಲ್ಲ. ನಮ್ಮಮ್ಮಂಗೆ ನಾನಂದ್ರೆ ತುಂಬ ಇಷ್ಟ, ಹಾಗಾಗಿ ಎಲ್ಲ ಕೆಲಸ ಅವರೇ ಮಾಡ್ಕೊಳೋರು. ಇಂತೂ ಬಟ್ಟೆ ಆಯಿತು. ಊರಿಗೆ ಹೋಗಿ ಬರೋದ್ರೊಳಗೆ ಇಷ್ಟೊಂದು ಬಟ್ಟೆ ಆಗಿದೆ ನೋಡಿ. ನಾವೆಂಥ ಬಿಸಿ ತಾಗಿಸಿದ್ರು ಬಟ್ಟೆ ಮಾತ್ರ ಸೂರ್ಯದೇವನ ಬಿಸಿಲೇಬೇಕು. ಹೊಟ್ಟೆ ಕರಿತಾ ಇದೆ, ಊಟ ಮಾಡಬೇಕು. ನನ್ನ ಕಷ್ಟ ನೋಡೋಕ್ಕಾಗ್ದಲೇ ಸ್ಟವ್ವೇ ಅಡುಗೆ ಮಾಡಿಬಿಟ್ಟಿದೆ. ಹಾಗಂತ ಹೇಳೋಕ್ಕಾಗಲ್ಲ. ಬಟ್ಟೆ ತೊಳ್ಕೊತಾನೆ ರೈಸ್ ಸಾಂಬಾರು ಮಾಡಿದ್ದೀನಿ. ಹಾಗೆಲ್ಲರೂ ಸ್ಟವ್ ಎಲ್ಲ ಅಡುಗೆ ಮಾಡಂಗಿದ್ರೆ
ಕಿಚನ್ ಕಡೆ ಲೇಡೀಸ್ ಹೋಗ್ತಾನೆ ಇರಲಿಲ್ಲ, ಯಾಕಂದ್ರೆ ಅದೇ ಮಾಡ್ಕೊಂಬಿಡೋದಲ್ವಾ. ಹಾಗಾಗಿ ಇವ್ರದ್ದು ಬಟ್ಟೆ ತೊಳೆಯೋದಾಗಲ್ಲ, ನನಗೆ ಊಟ ಹಾಕ್ಕೊಡಲ್ಲ ಅಂತ ಅವರೇ ಹಾಕ್ಕೊಂಡು ತಿಂದು ಅಲ್ಲಿ ಮಲ್ಕೊಂಡ್ಬಿಟ್ಟಿದ್ದಾರೆ. ಇವತ್ತೇನೋ ದಾವಣಗೆರೆ ಬಂದಿದೆ ಅಂತೆ, ಹಾಗಾಗಿ ನಮಗೆ ಕೋಸ್ ಸಿಕ್ಕಿಲ್ಲ, ಹಾಗಾಗಿ ಮತ್ತೆ ಅಂಗಡಿ ರಜಾ. ನಮಗಂತೂ ಕಸ್ಟಮರ್ ಎಲ್ಲ ಹೋಗ್ಬಿಟ್ರಿ ಇವರು ಅಂತ ಹೇಳ್ತಾರೆ. ಬನ್ನಿ ತಿನ್ನೋಣ ಹಾಕ್ಕೊಂಡು. ತಿಂಡಿ ಇಲ್ಲ ಇವತ್ತು, ಡೈರೆಕ್ಟ್ ಊಟ. ಆಲ್ಮೋಸ್ಟ್ ಎಲ್ಲರೂ ತಿಂಡಿಯಾಗಿ ಕೆಲವರು ಡ್ಯೂಟಿಗೆ ಹೋಗಿರ್ತಾರೆ. ನಮ್ಮದು ಅಂಗಡಿ ಇದ್ದರೆ ಇಷ್ಟೊತ್ತಿಗೆ, ಅಂದರೆ ತಿನ್ನೋದು ಲೇಟೇ. ನಾವು ಕೆಲಸ ಮಾಡ್ಕೊತ ಇದ್ದರೆ ಬೇಳೆ ದಾಲು ವೈಟ್ ರೈಸು ಮಾಡಿದ್ದೀನಿ. ನಮಗೆ ಸೈಡಿಗೆ ಚಕ್ಲಿ ಚೊಂಡಿಗೆ ನಿಪ್ಪಟ್ಟು ಏನಾರು ಇದ್ರೇ ರೈಸ್ ಸಾಂಬಾರು ಹೋಗೋದು. ಹಾಗಾಗಿ ರೈಸ್ ಸ್ವಲ್ಪ ಮಾಡಿದ್ದೀನಿ, ಒಂದೇ ಗ್ಲಾಸು. ಇಬ್ಬರು ಸ್ವಲ್ಪ ತಿಂದು ಮಧ್ಯಾಹ್ನ ಮತ್ತೆ ಏನಾದರೂ ಮಾಡ್ಕೋಬೇಕು. ಹಾಗಾಗಿ ಬನ್ನಿ, ಯಾರ್ಯಾರ್ದೆಲ್ಲ ಊಟ ಆಗಿಲ್ಲ ಊಟ ಮಾಡೋಣ. ರೈಸ್ ಸಾಂಬಾರು ಹೋಗಲ್ಲಪ್ಪ, ತಿಂಡಿ ಆದರೆ ತಿಂದ್ಬಿಡ್ತೀವಿ ನೋಡಿ. ರೈಸ್ ಸಾಂಬಾರು ಅಂದರೆ ಯಾರು ತಿಂತಾರಪ್ಪ ಅನಿಸ್ತಾ ಇರುತ್ತೆ. ನಮ್ಮನೇಲಿ ಅಕ್ವಾಗಾರ್ಡ್ ಇದೆ ನೋಡಿ. ಅಕ್ವಾಗಾರ್ಡ್ ಇಲ್ಲ ಗೈಸ್, ಕ್ಯಾನಲ್ಲೇ ಇಟ್ಕೊಂಬರೋದು, ಕ್ಯಾನಲ್ಲೇ ನೀರು ಕುಡಿಯೋದು. ನೋಡಿ, ತಿಂದಿದ್ದು ಕರಗಿಸ್ಬೇಕಂದ್ರೆ ಏನಾದರೂ ಒಂದು ಮಾಡ್ತಾ ಇರ್ತೀವಿ. ಸುಮ್ಮನೆ ಕೂರ್ಲಾರ್ದ ಕೆಸರಲ್ಲಿ ಕೈ ಹಾಕಿ ಕೈಗೆಲ್ಲ ಹಾಗಂತ ಅನ್ಕೋಬೇಡಿ. ಅದ್ರಲ್ಲಿ ಬೇರೆಲ್ಲ ಯಾಕೋ ಮೇಲೆ ಬಂದ್ಬಿಟ್ಟಿದೆ, ಹಾಗಾಗಿ ಬೇರೆಲ್ಲ ಮುಚ್ತಾ ಇದ್ದೀನಿ. ಪಾಪ ನಾವಿಲ್ದಾಗ ಕೆಳಗೆ ಮನೆ ಅಕ್ಕರ್ ನೀರು ಹಾಕಿದ್ದಾರೆ ಗಿಡಕ್ಕೆ, ಹಾಗಾಗಿ ಗಿಡ ಸ್ವಲ್ಪ ಚೆನ್ನಾಗಿದೆ. ಇಲ್ಲಾಂದರೆ ಈ ಬಿಸಿಲಲ್ಲೆಲ್ಲ ಸುಟ್ಟೋಗ್ಬಿಡುತ್ತೆ. ನಾವು ಪ್ರತಿ ಸಲ ಯಾವಾಗಾದರೂ ಊರಿಗೆ ಹೋದಾಗ ಅವರೇ ಹಾಕೋದು ಪಾಪ. ಅಷ್ಟು ಗಿಡಗಳಿಗೂ ನೀರು ಹಾಕ್ತಾರೆ. ಹೀಗೆ ನಾನು ಏನು ಇಲ್ಲ ಅಂದರೆ ಏನಾದರೂ ಒಂದು ಹುಡ್ಕೊತಾ ಇರ್ತೀನಿ. ನೀವು ಹೀಗೇನಾ? ಸ್ವಲ್ಪ ಹುಲ್ಲಿತ್ತು, ಹುಲ್ಲೆಲ್ಲ ಕಿತ್ಕೊಂಡೆ ಗಿಡದಲ್ಲಿ. ಸ್ವಲ್ಪ ಏನೋ ಒಂಥರ ಖುಷಿ ನೋಡಿ. ಇದರಲ್ಲೇ ನಾನು ಕುಯ್ದು ಬಿಡೋದು, ಒಗ್ಗರಣೆಗೆ ಹಾಕಿಬಿಡೋದು. ಅದೊಂದೇ ಆಗಿರೋದು, ಯಾವುದೂ ಏನಾಗಿಲ್ಲ. ಸಖತ್ತು ಬಿಸಿಲಿದೆ. ಇನ್ನು ಮಧ್ಯಾಹ್ನ ಏನು ಅಡುಗೆ ಮಾಡಬೇಕೋ ಗೊತ್ತಿಲ್ಲ, ಮಾಡಬೇಕು. ಅದು ನೀರು ಮೇಲೆ ಹಾಕಿರ್ತೀವಲ್ಲ, ಬೇರೆಲ್ಲ ಮೇಲೆ ಬಂದುಬಿಟ್ಟಿದೆ. ಹಾಗಾಗಿ ಒಳಗಡೆ ಹಾಕಬೇಕು. ಒಳಗಡೆ ಹಾಕಿದರೆ ಚಿಗುರು ಬರುತ್ತಲ್ವ, ಹಾಗಾಗಿ ಸಖತ್ತು ಬಿಸಿಲಿದೆಯಪ್ಪ. ಸ್ವಲ್ಪ ಹುಲ್ಲೆಲ್ಲ ಬೆಳೆದಿತ್ತು, ಹಾಗಾಗಿ ಎಲ್ಲ ಕಿತ್ಕೊಂಡು ಕೆಲಸ ಎಲ್ಲ ಮುಗಿಸ್ಕೊಂಡೆ. ಅದು ಬಿಟ್ಬಿಟ್ರೆ ತುಂಬ ದೊಡ್ಡದಾಗಿ ಬೆಳೆದ್ಬಿಟ್ರೆ ಕೀಳೋಕ್ಕಾಗಲ್ಲ, ಮಣ್ಣು ಜೊತೆನೇ ಬಂದುಬಿಡುತ್ತಲ್ವ. ಹಾಗಾಗಿ ಚಿಕ್ಕದಿದ್ದಾಗೆ ಚೂಟ್ ಎಷ್ಟು ಬಿಡಬೇಕು. ಈ ವಿಡಿಯೋ ಇಷ್ಟ ಆದರೆ ಹೀಗೆ ಸಪೋರ್ಟ್ ಮಾಡಿ.
ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ.